வணக்கம் சென்னை, எப்படி இருக்கீங்க? ವಣಕ್ಕಂ ಚೆನ್ನೈ ಅಣ್ಣ ಅಂದಿವೆ ಪಂಜಾಬ್ದವ್ರು ಆಲ್ರೆಡಿ ಚೆನ್ನೈದಲ್ಲಿ ಇದ್ದಾರೆ. ಇವಾಗ ಏನಂದ್ರೆ ಅವ್ರದ್ದು ಚೆನ್ನೈದವ್ರು ಸೋಲಿಸ್ಬೇಕು. ಯಾಕಂದ್ರೆ ಅವ್ರು ಸೋಲಿಸಿದ್ರೆ ನಮಗೂ ಖುಷಿ, ಯಾಕಂದ್ರೆ ನಾವು RCB ಫ್ಯಾನ್ಸ್. ಯಾಕಂದ್ರೆ ಅವ್ರು RCB ಸೋತಾಗ ಎಷ್ಟು ಖುಷಿ ಪಡ್ತಾರೋ ಚೆನ್ನೈದವ್ರು ಸೋತಾಗ ನಾವು ಅಷ್ಟೇ ಖುಷಿ ಪಡ್ತೀವಿ. ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಯಾಕಂದ್ರೆ ಅವ್ರ ಮಕ್ಕಳು ಕಪ್ಪು ಗೆದ್ದಾರ, 5 ಕಪ್ಪು ಗೆದ್ದೀವಿ ಅಂತಂದು ಕೂಡ ಬಿಲ್ಡಪ್ ಐತೆ ನೋಡು. ಆ ಬಿಲ್ಡಪ್ಪಿಗೆ ಏನಾಗಬೇಕಂದ್ರೆ ಎಲ್ಲ ಮ್ಯಾಚು ಸೋಲ್ಬೇಕು. ಅದು ನನ್ನ ಆಸೆ. ನಿಮ್ಗಳ್ದು ಏನಂತ ಗೊತ್ತಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ಪಂಜಾಬ್ದವ್ರೇನು ಸಾಮಾನ್ಯ ಇಲ್ಲ. ಲಾಸ್ಟ್ ಟೈಮ್ ಫೈನಲ್ವರೆಗೂ ಬಂದು ಫೈನಲಲ್ಲಿ ಸೋತಾರೆ. ಅದ್ರಾಗ ಎಲ್ಲರೂ ಚೆನ್ನಾಗಿ ಆಡೋರು ಇದ್ದಾರೆ. ಅವ್ರದ್ದು ಬಾಲಿಂಗು ಐತಿ, ಬ್ಯಾಟಿಂಗು ಐತಿ, ಎಲ್ಲನೂ ಐತಿ. ಇವ್ರು ಅರ್ಧಾಗ ಬಾಲಿಂಗು ಅಷ್ಟೊಂದು ಗೊತ್ತಿಲ್ಲ, ಯಾಕೆ ಫಸ್ಟ್ನೇ ಮ್ಯಾಚ್ ಮೊನ್ನೆ ಆಡಿದ್ದು. ಬ್ಯಾಟಿಂಗಿನೂ ಗೊತ್ತಾಗಲ್ಲ, ಎಲ್ಲ ಯಂಗ್ಸ್ಟರ್ಸ್ ಇರೋದು. ಇನ್ನೊಂದೇನಂದ್ರೆ ಮೇನ್ ಧೋನಿ ಇಲ್ಲ, ಧೋನಿಗೆ ಇಂಜುರಿ ಆಗೈತಿ. ಅವ್ರು ಇನ್ನೂ ಬರಲ್ಲ ಅನ್ನೋದೊಂದು ಪಕ್ಕ ಐತಿ. ಬ್ರೇವ್ಸ್ಗೂ ಇಂಜುರಿ ಆಗೈತಿ. ಈ ನೆಕ್ಸ್ಟ್ ಮ್ಯಾಚ್ ಬರ್ತಾನೋ ಇಲ್ಲ, ಅವ್ರಿನ್ನೂ ಕನ್ಫರ್ಮ್ ಆಗಿ ಹೇಳಿಲ್ಲ. ನಾಳೆ ಗೊತ್ತಾಗುತ್ತದೆ ಏನಂತಂದು. ಬ್ರೇವ್ಸ್ ಬಂದರೆ ಸ್ವಲ್ಪ ಏನೋ ಅವ್ರಿಗೊಂದು ಸ್ವಲ್ಪ ಓಕೆಪ್ಪ, ಒಬ್ಬ ಪ್ಲೇಯರ್ ಇದ್ದಾನೆ ಆಡೋಣ ಅಂತಂದು ಅವ್ರಿಗೊಂದು ಸ್ವಲ್ಪ ಇದಿರುತ್ತೆ, ನೆಮ್ಮದಿಯಾಗಿರುತ್ತೆ. ಇಲ್ಲಾಂದರೆ ಅಷ್ಟೇ, ಮೇನ್ ಸ್ಟಾರ್ಟಿಂಗಲ್ಲಿ 1-2-3 ವಿಕೆಟ್ ತೆಗೆದುಬಿಟ್ರೆ ಆ ಕಡೆ ಏನೇನು ಮ್ಯಾಚೇ ಇರಲ್ಲ ಅದರಲ್ಲಿ. ಯಾಕಂದ್ರೆ ಸಂಜು ಸ್ಯಾಮ್ಸನ್ ಮೊನ್ನೆ 7 ರನ್ನಿಗೂ 8 ರನ್ನಿಗೂ ಔಟ್ ಆದ, ನೋಡಿದ್ವಿ. ಋತುರಾಜ್ ಗಾಯಕ್ವಾಡನು ಏನೋ ಇಷ್ಟು ಲಾಸ್ಟ್ ಇಯರ್ ಕುಂದ್ರಿಸೇ ಬಿಟ್ಟಿದ್ರು. ಎದಕ್ಕೆ ಏನಂತನೂ ಗೊತ್ತಿಲ್ಲ, ಅವ್ನಿಗೆ ಏನಾಗಿತ್ತು ಏನೋ ಅದ್ರ ಬಗ್ಗೆ ಗೊತ್ತಿಲ್ಲ, ಕುಂದ್ರಿಸಿದ್ರು. ಈ ಸರ್ತಿ ನೆಕ್ಸ್ಟ್ 5ನೇ ತಾರೀಕಿಗೆ ನಮ್ಮ ಜೊತೆ ಇರೋದು RCB ಜೊತೆ. ಅದು ಒಂದೇ ಮ್ಯಾಚ್ ಈ ವರ್ಷ ಇರೋದು, 2 ಮ್ಯಾಚ್ ಇಲ್ಲ. 2 ಮ್ಯಾಚ್ ಇದ್ದಿದ್ರೆ ಬಿಡು, ಈ ಮ್ಯಾಚ್ ಹತ್ರ ನೆಕ್ಸ್ಟ್ ಮ್ಯಾಚ್ ನೋಡ್ಕೋಬೇಕು ಅನ್ನೋದಿತ್ತು. ಆದ್ರೆ ನಮ್ಮ RCB ಗೆಲ್ಲೇಬೇಕು, ಅದು ಮಾತ್ರ ನನಗೆ ಅದೇ ಆಸೆ. ಪಂಜಾಬ್ದವ್ರನ್ನ ಗೆಲ್ಲಿ, ಯಾಕಂದ್ರೆ ಕಪ್ಪು ಯಾರಾದರೂ ಹೊಡ್ಲಿ ಚೆನ್ನೈದವ್ರನ್ನ ಬಿಟ್ಟು. ಯಾಕಂದ್ರೆ ಅವ್ರು 5 ಕಪ್ ಅಂತಂದು ಓವರಾಗಿ ಕೊಡ್ತಾರೆ ನೋಡು. ಅದೇ ನನಗೆ ಹೆಂಗಾಗುತ್ತೆ ಅಂದ್ರೆ ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಮುಂಬೈದವ್ರು 5 ಕಪ್ ಗೆದ್ರು, ಕಲ್ಕತ್ತಾದವ್ರು 3 ಕಪ್ ಗೆದ್ರು, ಎಲ್ಲರೂ ಗೆದ್ದಾರೆ. ಆದ್ರೆ ಇವ್ರು ಕೊಡೋಷ್ಟು ಬಿಲ್ಡಪ್ ಯಾರೂ ಕೊಡಲ್ಲ. ಎಷ್ಟು ನಮ್ಮನ್ನು ಹೀಯಾಳಿಸಿದಾರೋ ಅಷ್ಟು ಕರ್ಮ ಅವ್ರನ್ನ ಬಿಡಲ್ಲ. ಯಾಕಂದ್ರೆ ಇವಾಗ ನೋಡ್ರಿ, ಅವ್ರದ್ದು ಏನದು ಟೀಮನ್ನ ಇಷ್ಟು ಅಲ್ಲಿಯವರೇ ಜನ ಬೈಯಾಕಿದ್ದಾರೆ ಅಂದ್ರೆ ಅಷ್ಟು ಬೈತಿದ್ದಾರೆ. ಅವ್ರಿಗೆ ತಡ್ಕೊಳಕ್ಕಾಗಲ್ದು. ಯಾರ ಜೊತೆ, ನಮ್ಮ ಜೊತೆ ಸೋತೋದಕ್ಕೆ ಹೋದ ವರ್ಷ ಏನು ಸೋತೋದಕ್ಕೆ ತಡ್ಕೊಳಕ್ಕಾಗಲ್ದು ಅವ್ರ ಕೈಯಲ್ಲಿ. ಯಾಕಂದ್ರೆ ಹಂಗಿದಾರ ಅವ್ರ ಕೈಯಲ್ಲಿ ಇದಾಗಿಲ್ಲ. ಆಲ್ರೆಡಿ ಆಲ್ರೆಡಿ ಬಂದಿದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ನಾಳೆ ನೋಡೋಬ್ರಿ ಮ್ಯಾಚ್. ನಾಳೆ ನೋಡಿ, ನಾಳೆ ಒಂದು ವಿಡಿಯೋ ಮಾಡ್ತೀನಿ ಸಕ್ಕತ್ತಾಗಿ ನೋಡ್ರಿ. ಪಕ್ಕ ಪಂಜಾಬ್ದವ್ರಿಗೆ ಗೆಲ್ತಾರೆ ಅಂತ ನನಗೆ ಭರವಸೆ ಐತಿ. ಗೆಲ್ತಾರೆ. ಮತ್ತು ನೆಕ್ಸ್ಟ್ ನಾವು 5ನೇ ತಾರೀಕಿಗೆ ಏನೋ ನಮ್ಮ ಪ್ಲೇಯರ್ಸ್ ಎಲ್ಲ ಗೆಲ್ಲಿಸ್ತಾರೆ. ನಮ್ಮ ಪ್ಲೇಯರ್ಸ್ ಮೇಲೆ ನಂಬಿಕೆ ಯಾವತ್ತು ಇವಾಗಲ್ಲ, ಸೋತಾಗೇ ಬಿಟ್ಟಿಲ್ಲ, ಇವಾಗ ಬಿಡ್ತೀವ ಅಷ್ಟೇ.